ರಾಜೇಶನೇ ನಿಮ್ಮ ಮಳೆ ಆಗ್ಬೇಕು ಅನ್ನೋ ಹಾಗಿದ್ರೆ ಅದಕ್ಕೂ ಒಂದು ಪ್ಲಾನ್ ಮಾಡಿದ್ದೀನಿ. ಏನಪ್ಪ ನಿನ್ನ ಪ್ಲಾನು? ಅಕ್ಕ, ನಿನ್ ಮಗಳು ಮೀನಾ ಬಸರಿ ಹೋಗ್ಬೇಡ, ನಂದಿನ್ನು ಡೈಲಾಗ್ ಇದೆ ಕೇಳು. ನಿನ್ ಮಗಳು ಬಸರಿ ಅಂತ ಊರಲ್ಲೆಲ್ಲ ಟಾಮ್ ಟಾಮ್ ಹೊಡ್ಸು. ಇದಕ್ಕೆಲ್ಲ ಕಾರಣ ರಾಜೇಶನೇ ಅಂತ ಪಬ್ಲಿಸಿಟಿ ಮಾಡ್ಸು. ಈ ಅವಮಾನ ತಡಿಲಾರ್ದೆ ಆ ರಾಜೇಶ ಓಡ್ ಬಂದು ನೀನ್ ಕಾಲ್ ಹಿಡಿದು ನಿನ್ನ ಮಗಳು ಕೈ ಹಿಡಿತಾನೆ. ಹಾಗಿದೆ ನನ್ ಪ್ಲಾನ್. ನೋಡಿದ್ರೇನ್ರಿ ನನ್ ತಮ್ಮ ಎಂಥ ಐಡಿಯಾ ಕೊಡ್ತಾನೆ. ಈ ನಿನ್ ತಮ್ಮ ನನ್ನ ಮಗನ ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ಆಸ್ತಿ ಅಲ್ಲ ಕಡೆ, ನಮಗೆ ಸ್ಮಶಾನ ಅಂದ್ರೆ ಹೊಸ್ತಿ ಪಂಜರಡೋ ಕೈ ಸಿಗೋದಿಲ್ಲ. ಯಾಕೋ ಚಿನ್ನಮರಿ, ಯಜಮಾನ್ರು ಹೇಳ್ದಾಗೆ ಹಣನ ಬ್ಯಾಂಕಿಂದ ಡ್ರಾ ಮಾಡಾಯ್ತು. ಆಯ್ತು, ಈಗ ಏನ್ ಮಾಡೋದು? ಇದನ್ನ ತಗೊಂಡೋಗಿ ಯಜಮಾನ್ರು ಕೊಟ್ಬಿಡೋದು. ಮಗನೇ, ಯಾಕೋ ಎತ್ತು ಕಾಲ ಇಲ್ಲ ಕಣೋ. ಈ ಹಣನ ನಾವಿಬ್ರು ಹಂಚ್ಕೊಂಡ್ಬಿಡೋಣವಾ? ಯಜಮಾನ್ರು ದುಡ್ಡೆಲ್ಲಿ ಅಂತ ಕೇಳಿದ್ರೆ, ಯಜಮಾನ್ರೆ ಬ್ಯಾಂಕಿಂದ ಹಣ ತರ್ತಿದ್ವಾ, 4 ಜನ ರೌಡಿಗಳು ಬಂದು ನಮ್ಮನ್ ಚೆನ್ನಾಗಿ ತರಕೆ ದುಡ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಯಜಮಾನ್ರೆ ಅಂತ ಹೇಳೋದು. ನಿನ್ ತಲೆ ಮೇಲೆ ಕೂದಿಲ್ದೆ ಹೋದ್ರು ತಲೆ ಒಳಗೆ ಬುದ್ಧಿ ಸಖತ್ತಾಗಿದೆ ಕಣ. ಒಂದ್ ಕೆಲಸ ಮಾಡೋಣ, ನಾನು ನೀನು ಇಬ್ರು ಮೈಕೆ ಎಲ್ಲ ಬರ್ಸ್ಕೊಂಡು ರಕ್ತ ಬರ್ಸ್ಕೊಂಡು ಯಜಮಾನ್ರು ಮುಂದೆ ಹೋಗಿ ನಿಂತ್ಕೊಬೋಣ. ಪಾರ್ಟಿ ನಂಬಿಡ್ತಾರೆ. ಹೆಂಗಿದೆ ಐಡಿಯಾ? ನೋಡ್ದ್ಯಾ ನಾನ್ ಸವಾಸ ಮಾಡಿದಕ್ಕೆ ನಿನ್ ಬುದ್ಧಿ ಹೆಂಗ್ ಚಿಗುರ್ತಾ ಇದೆ ಅಂತ. ಎಲ್ಲ ಈ ಲಕ್ಷ್ಮಿ ಪ್ರಸಾದ ಕಣೋ. ಲಕ್ಷ್ಮಿ ಅಯ್ಯೋ, ಆ ಬೋಟ್ ನನ್ನ ಮಗನ ಮಾತು ಕೇಳ್ಕೊಂಡು ಹಾಳಾಗೋಗ್ಬಿಟ್ಟಲ್ಲಪ್ಪ. ಅಯ್ಯೋ, ಯಜಮಾನ್ರು ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ಏನಪ್ಪ ಹೇಳೋದು? ಹೋಯ್ತು, ಎಲ್ಲ ಹೋಯ್ತು. ಅಯ್ಯೋ ದೇವ್ರೇ, ಅಯ್ಯೋ. ಮಿಸ್ಟರ್, ಇದು ನಿಮ್ ಬ್ಯಾಗ್ ತಾನೆ? ಹೌದು ಸರ್, ಕೊಡಿ ಸರ್. Shut up. ಸರ್, ಕ್ಯಾಶ್ ನ ಎಲ್ಲಿಟ್ಕೋಬೇಕು, ಬ್ಯಾಗ್ ನ ಎಲ್ಲಿಟ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ದಿರುವಂತ ಮುಟ್ಟಾಳ ಜನಗಳು. 100% ನೀವು ಹೇಳಿದ್ ಕರೆಕ್ಟ್ ಸರ್. ಕ್ಯಾಶ್ ಬ್ಯಾಗ್ ಎಲ್ಲಿಟ್ಕೋಬೇಕು ಗೊತ್ತಾ? ಗೊತ್ತಿಲ್ಲ ಸರ್. ಕಂಕ್ಳ ಇಟ್ಕೋಬೇಕು. ಸರಿ ಸರ್. ಅದರಲ್ಲಿರೋ ಕ್ಯಾಶ್ ನ ಮಾತ್ರ ಯಾವತ್ತು ಬ್ಯಾಗ್ ನಲ್ಲಿ ಇಡದೆ ಜೇಬ್ನಲ್ಲಿ ಭದ್ರವಾಗಿ ಇಟ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಎಂತ ಐಡಿಯಾ ಕೊಟ್ಯಪ್ಪ. ಆಹಾ ಪರಮಾತ್ಮ, ಯಾರಪ್ಪ ನೀನು? ಎಲ್ಲೋದ? ಏನಿದು ಬ್ಯಾಗ್ ಬಾರನ ಇಲ್ವಲ್ಲ? ಅಯ್ಯೋ, ನನ್ ದುಡ್ಡೆಲ್ಲ ಹೋಯ್ತಲ್ಲಪ್ಪ. ರಾಣಿ ಬಂದ್ಲು, ಹಾಕೋ ಪ್ರೇಮ್ ಲೋಕ್ತ ಹಾಡ್ನ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಈ ಹಕ್ಕಿ ದಿನಕ್ಕೆ ಒಂದ್ಸತಿನಾರು ಈ ರೋಡ್ ನಲ್ಲಿ ಹಾರ್ಕೊಂಡು ಹೋಯ್ತಾ ಇದ್ರೆ ನಮ್ಮ ಮೈನಲ್ಲಿ ಹೊಸ ಶಕ್ತಿ ಬಂದಂಗ ಆಯ್ತದೆ ಅಲ್ವಾ ಗಂಗಣ್ಣ? ರಾಣಿ ಬಾರೆ, ನೀನ್ ಯಾವ ಹಣ್ಣು ಬೇಕೋ ತಗೋ. ಅವಳೇ ಒಂದು ರಸಪುರಿ ಮಾವಿನ ಹಣ್ಣು, ಅವಳಿಗೆ ಯಾಕೆ ಬೇಕಾ ನಿನ್ ಕೊಳತಿರೋ ಹಣ್ಣು?